ಅದೇನೇನಿದೆ ಎಲ್ಲ ದುಡ್ಡು, ಒಂದು ನಯಾ ಪೈಸಾ ಪೆಂಡಿಂಗ್ ಇಲ್ಲ, ಎವ್ರಿಥಿಂಗ್ ಖಾತಾ ಎವ್ರಿಥಿಂಗ್. ಈಗ ಎಲ್ಲ ಖಾತಾ ಆದ್ಮೇಲೆ ಈ ಖಾತಾಗ ಹೋಗ್ತಾರೆ ಅವರು 11ನೇ ತಾರೀಕು 25 ವರ್ಷದಲ್ಲಿ. ಅವರು ಹೇಳ್ತಾರೆ ಇದು ಖಾಲಿ ನಿವೇಶನ, ಅದಕ್ಕೆ ಬಿ ಖಾತಾ ಆಗಿದೆ ಅಂತ ಹೇಳ್ತಾರೆ. ಇದು ಖಾಲಿ ನಿವೇಶನ, ಇದು ಬಿ ಖಾತಾ, ನಾವು ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅದು ಅಲ್ಲ, ಅಪ್ಲೈ ಮಾಡಿರೋದು ಕೊಡ್ತೀನಿ. ಅದು 11/8/2025 ಅಪ್ಲೈ ಮಾಡಿರೋದು, ತಗೊಂಡು 1 ವರ್ಷದ ಹಿಂದೆ ತಗೊಂಡಿರೋದು. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ರಿಲೇಟೆಡ್ ಇದು ವಿಚಾರ. ಆಮೇಲೆ ಜಾರ್ಜ್ ಅವರೇ ಅದನ್ನ ಖಾತಾ ಮಾಡ್ಸಕ್ಕೆ ಹೋಗ್ತಾರ ಅವ್ರು. ಮೊನ್ನೆ ನಮ್ಮ ಎಲ್ಲಪ್ಪ ಅದು ಮಾತಾಡು ನಾರಾಯಣ ಸ್ವಾಮಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲಿ ನನಗೆ ಓಪನ್ ಚಾಲೆಂಜ್ ಮಾಡಿದ್ರು. ಎಲ್ಲ ಯೂಟ್ಯೂಬಲ್ಲೆಲ್ಲ ಬಂದ್ಬಿಟ್ಟಿದೆ ಸವಾಲ್ ಅಂತ. ಯಾರ್ದು? ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳ ಸವಾಲ್ ಅಂತೇಳಿ. ನನಗೆ ಸವಾಲ್ ಹಾಕೋದು. ವೈರಲ್ ಔಟಿದೆ, ಫುಲ್ ಒಂದು 10-15 ಲಕ್ಷ ಔಟಿದೆ, ವೈರಲ್ ಔಟಿದೆ. ಸವಾಲ್, ನಮ್ಮ ಸರ್ಕಾರದಲ್ಲಿ ಯಾವನ ಲಂಚ ತಗೊಂಡಿರೋ ಒಬ್ಬನ್ ತೋರ್ಸ್ರಿ ರೀ. ಅವ್ರು ಹೇಳಿರೋದು, ನಂದಲ್ಲ. ಓದ್ತೀನಿ ಅದನ್ನೆಲ್ಲ. ಎಲ್ಲಪ್ಪ ಎಲ್ಲ ಸರಿ ಆಯ್ತು ಹೇಳಿದ್ದಾರೆ. ಸವಾಲು ಅಂದ್ರೆ ಒಬ್ಬನ್ ತೋರಿಸಿ ನನ್ನ ಸರ್ಕಾರದಲ್ಲಿ ಯಾವನ್ರಿ? ಸುಮ್ನೆ ಹೇಳ್ತೀರಾ ನೀವು, ವಿರೋಧ ಪಕ್ಷದವರು ಸುಮ್ನೆ ಹೇಳ್ತೀರಾ ನೀವು. ಲಂಚ ಅನ್ನೋದಿಲ್ಲ. ಯಾವನ ಹೇಳಿ ಅವನ DC ನ ಯಾರೋ ಕಮಿಷನರ್ ಎಲ್ಲ ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನು ಯಾವ ಊರ್ಗನ ಕರ್ಕೊಂಡೋಗಪ್ಪ, ತಿರ್ಕನ್ ತರ ನಾನು ಬರ್ತೀನಿ, ನಾನು ತೋರಿಸ್ತೀನಿ, ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತಂದು. ತೋರ್ಸು ಅಂದ್ರು. ನಾನು ಹೋದ್ಮೇಲೆ ಈಗ ಇಟ್ಕೊಂಡ್ಬಂದಿದ್ದೀನಿ ಅಧ್ಯಕ್ಷ, ಲಂಚ ಹೆಂಗೆ ಹೋಗುತ್ತೆ ಅಂತೇಳಿ. ಅದಕ್ಕೆ ಇದಕ್ಕೆ BDS ಸೈಟ್ಗೆ ಹೇಳ್ಬಿಡ್ತೀನಿ ನಾವು. ನಾನು ಮಾತಾಡಿದ್ರು, ಯಾಕಂದ್ರೆ ಡಿ ಕೆ ಶಿವಕುಮಾರ್ ತಿರುಗಿ ಎಸ್ಕೇಪ್ ಆಗಬಾರದು. ಅವ್ರು ಏನು ಹೇಳಿದ್ದಾರೆ ಅಂತ. ಶಿವಕುಮಾರ್ ಅವರು ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿರೋದು. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಬಗ್ಗೆ ನನ್ನ ದೇಶನೇ ಕೊಂಡಾಡಿದೆ. ಅವ್ರು ಹೇಳಿರೋದು. ಕೃಷ್ಣ ಬೈರೇಗೌಡರು ಇಲ್ಲೇ ಇದ್ದಾರೆ. ಆಮೇಲೆ ಖಾತಾ ಸಿಸ್ಟಮ್ ಬೇಕಾದ್ರೆ ಡಾಕ್ಟರ್ CS ಅಶ್ವಥ್ ನಾರಾಯಣರವರು ಪಕ್ಕದಲ್ಲೇ ಕುಳಿತಿದ್ದಾರೆ. ನಿಮ್ಮನ್ನು ಕೇಳಿ ಲಂಚ ತಗೊಳೋದು ಕೇಳಕ್ಕೆ, ನಿಮ್ಮನ್ನು ಕೇಳ್ಬೇಕು ನಾನು ಲಂಚ ತಗೊಳೋದು. ಅವ್ರು ಹೇಳಿರೋದು ಬೆಂಗಳೂರಿನ ಸಿಟಿ ಶಾಸಕರು ಸಹ ಆಗಿದ್ದಾರೆ. ಅದು ಯಾರಪ್ಪ ಅವನು ಅಧಿಕಾರಿ? ಈ ಖಾತಾ ಮಾಡುವುದಕ್ಕೆ 10,000 ಕೇಳಿದ್ದಾರೆ,